ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೆ ಯಾರಿಗಾದರೂ ಎಂತಾರು ಬೇಕಾದ್ರೆ ನನ್ನನ್ನು ಕೇಳಿ ಅಕ್ಕ. ಕಾಶಿ ನನಗೆ ಬೇಕು ಕಣ. ಎಂತ ಬೇಕು ಯಜಮಾನ್ರೆ? ನೇರವಾಗಿ ದೇವ್ರು ನೋಡ್ಬೇಕು ಕಣ. ಅಯ್ಯೋ ಎಂಥ ಮಾತು ಹೇಳ್ರಿ ಯಜಮಾನ್ರೆ. ಭಗವಂತನ ಸೇವೆ ಮಾಡ್ತಿಪ್ಪತ್ತಿಗೆ ಇಂಥ ಮಾತು ಹೇಳಕ್ಕ. ಭಗವಂತ ಮನ್ಸು ಮಾಡ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ತೋರ್ತಾ. ನಾವೇನಿದ್ರು ಕೈ ಮುಗಿಕಷ್ಟೇ. ಅಷ್ಟೇ ಕಣ. ಓಹೋ ಆಗಲೇ ಪೂಜೆಗಳು ಶುರುವಾಗ್ಬಿಟ್ಟಿದೆ. ನಾವುಗಳ ಲೇಟ್ಗಳು. ಬಾಬು ಏನೊಬ್ಬನೇ ಬರ್ತಾ ಇದೆಯಾ? ಅವರೆಲ್ಲ ಎಲ್ಲಿ? ಅಯ್ಯೋ ಯಾಕೆ ಕೇಳ್ತೆ ಶಿವಪ್ಪನೆ? ಆ ಡೀಲಿಂಗ್ ರಾಜುಗಳು ಕೊಡಬೇಕಲ್ವೇ? ನಾನು ಸತ್ಯನಾರಾಯಣ ಸ್ವಾಮಿಗಳ ಪೂಜೆಗಳಿದ್ದಾವೆ ಸರ್, ರಾಜುಗಳು ಕೊಡಿ ಅಂತ ಕೇಳಿದಕ್ಕೆ ಬೈದ ಹೆಂಗೆ ಬೈದ ಅಂತ ಪೂಜೆಗಳಾದ್ಮೇಲೆ ಹೇಳ್ತೀನಿ. ಪೂಜೆ ಅಂದ್ರು ಬೈದ್ರಾ? ಅಯ್ಯೋ ಮೇಡಮ್ಗಳೇ, ಅದನ್ನ ಬೈಗಳು ಅನ್ನೋಕ್ಕಾಗತ್ತೆ. ಮತ್ತೆ ಮಂಗತಿಗಳನ್ನ ಎತ್ತಿ ಕಳಿಸ್ದ ಅನ್ಬೇಕು. ಇರ್ಲಿ ಬಿಡಿ, ಟೆನ್ಷನ್ ತಗೊಂಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ಅಯ್ಯೋ ಏನು ಆರಾಮೋ ಏನೋ ಸಾರು, ನಮ್ಮನ್ನ ಸತ್ಯನಾರಾಯಣ ಸ್ವಾಮಿಗಳೇ ಕಾಪಾಡಬೇಕು. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರು ಮಾಡ್ಬೋದಾ? ಈಗ ಸತ್ಯನಾರಾಯಣ ಸ್ವಾಮಿ ಕಥೆನ ಶುರು ಮಾಡ್ತೀನಿ. ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದು ದೇವರನ್ನು ನಂಬಿರೋ ಆಸ್ತಿಕರ ಪಾಲಿಗೆ ಅತ್ಯಂತ ಪ್ರಿಯವಾದ ಪೂಜೆ. ಸ್ವಾಮಿ ಸತ್ಯನಾರಾಯಣ ಎಲ್ಲ ನವಗ್ರಹಗಳಿಗೆ ಅಧಿಪತಿ. ಪ್ರತಿಯೊಬ್ಬ ಮನುಷ್ಯನ ಮೇಲೂ ಅವರವರ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಗ್ರಹಗತಿಗಳು ಪ್ರಭಾವ ಬೀರುತ್ತೆ. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡೋದು, ವ್ರತ ಮಾಡೋದು ಗ್ರಹಗಳಿಂದ ಮುಕ್ತಿ ಪಡೆಯೋಕೆ ಸುಲಭವಾದಂತಹ ದಾರಿ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಎಲ್ಲ ಸಮಾರಂಭಗಳಲ್ಲೂ ಮಾಡ್ತಾರೆ. ಸಾಮಾನ್ಯವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಹುಣ್ಣಿಮೆ ದಿನ ಆಚರಿಸ್ತಾರೆ. ಆದರೆ ಇನ್ನೊಂದು ವಿಶೇಷ ಏನು ಅಂದರೆ, ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ನಿಮಗೆ ಯಾವಾಗ ಮಾಡಬೇಕು ಅನ್ಸುತ್ತೋ ಆವಾಗ ಮಾಡ್ಬೋದು. ಇದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಈಗ ಸ್ವಾಮಿ ಕಥೆಯ ಕೇಳೋದ್ರ ಮೂಲಕ ಪಾವನರಾಗಿ. ದಯವಿಟ್ಟು ಸ್ವಾಮಿ ಕತೆ ಹೇಳೋ ಸಂದರ್ಭದಲ್ಲಿ ಯಾರೂ ಅರ್ಧಕ್ಕೆ ಎದ್ದು ಹೋಗಬಾರ್ದು. ಕತೆ ನಂತರ ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಹೋಗಬೇಕು. ಈಗ ಸ್ವಾಮಿ ಕಥೆಯನ್ನು ಪ್ರಾರಂಭ ಮಾಡ್ತೀನಿ. ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಗೆ ನಮಸ್ಕಾರಗಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.